ನಮಸ್ಕಾರ. ಇಂದಿನ ಪ್ರಮುಖ ವಾರ್ತೆಗಳಿಗೆ ಸ್ವಾಗತ. 17 ಡಿಸೆಂಬರ್ 2025 ಇಂದಿನ ಜಾಗತಿಕ ಪ್ರಮುಖ ಘಟನೆಗಳು. ರಾಜಕೀಯ ಮತ್ತು ಜಾಗತಿಕ ಸುದ್ದಿಗಳು. ಬರ್ಲಿನ್, ಉಕ್ರೇನ್ ಯುದ್ಧಕ್ಕೆ ಅಂತ್ಯ ತರಲು ಹೊಸ ಶಾಂತಿ ಚೌಕಟ್ಟು ರೂಪಿಸುವ ಮಾತುಕತೆಗಳು ಗಂಭೀರ ಹಂತಕ್ಕೆ ತಲುಪಿವೆ. ರಾಜತಾಂತ್ರಿಕರು ಇದನ್ನು ನಿಜವಾಗಿಯೂ ಸಾಧ್ಯವಾದ ಮಾರ್ಗ ಎಂದು ನೋಡುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಬಿಸಿ ವಿರುದ್ಧ $5 ಬಿಲಿಯನ್ ಮೊತ್ತದ ದಾವೆ ಹಾಕಿದ್ದು ಜಾಗತಿಕ ಮಾಧ್ಯಮ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದಕ್ಷಿಣ ಏಷ್ಯಾ, ಥೈಲ್ಯಾಂಡ್ ಕಾಂಬೋಡಿಯಾ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದ್ದು ಎರಡೂ ದೇಶಗಳು ಸೇನಾ ನಿಯೋಜನೆ ಹೆಚ್ಚಿಸುತ್ತಿವೆ. ಆರ್ಥಿಕತೆ ಮತ್ತು ವಾಣಿಜ್ಯ. ಭಾರತೀಯ ರೂಪಾಯಿ ಮತ್ತೊಮ್ಮೆ ದಾಖಲೆ ಮಟ್ಟಕ್ಕೆ ಕುಸಿದಿದ್ದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಹೆಚ್ಚಾಗಿದೆ. ಏಷ್ಯಾದ ಹಲವು ರಾಷ್ಟ್ರಗಳು ಹೊಸ ಸುಂಕ ನೀತಿಗಳನ್ನು ಮರುಪರಿಶೀಲಿಸುತ್ತಿದ್ದು ವ್ಯಾಪಾರ ಮಾರ್ಗಗಳು ಮತ್ತು ಸರಬರಾಜು ಸರಪಳಿಗಳ ಮೇಲೆ ಹೊಸ ಒತ್ತಡ ಕಂಡುಬರುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ. ಭಾರತದ ಹೊಸ ಅಣುಶಕ್ತಿ ಮಸೂದೆ ಜಾಗತಿಕ ತಜ್ಞರ ಗಮನ ಸೆಳೆದಿದೆ. ಶುದ್ಧ ಶಕ್ತಿ, ಭದ್ರತೆ ಮತ್ತು ಭವಿಷ್ಯದ ತಂತ್ರಜ್ಞಾನಗಳ ಬಗ್ಗೆ ಹೊಸ ಚರ್ಚೆಗಳು ನಡೆಯುತ್ತಿವೆ. ಎಐ ಆಧಾರಿತ ಸ್ವಯಂಚಾಲಿತ ವ್ಯವಸ್ಥೆಗಳು ಕೈಗಾರಿಕೆಗಳನ್ನು ಮರುರೂಪಿಸುತ್ತಿದ್ದು ಉದ್ಯೋಗ ಮತ್ತು ನಿಯಂತ್ರಣದ ಭವಿಷ್ಯ ಕುರಿತು ರಾಷ್ಟ್ರಗಳು ಹೊಸ ನೀತಿಗಳನ್ನು ರೂಪಿಸುತ್ತಿವೆ. ಭೂಗೋಳ ಮತ್ತು ಪರಿಸರ. ಗಾಜಾದಲ್ಲಿ ತೀವ್ರ ಚಳಿಗಾಲ ಮಾನವೀಯ ಸಂಕಷ್ಟವನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಆಹಾರ, ಔಷಧಿ ಮತ್ತು ಆಶ್ರಯದ ಕೊರತೆಯ ಬಗ್ಗೆ ನೆರವು ಸಂಸ್ಥೆಗಳು ತುರ್ತು ಎಚ್ಚರಿಕೆ ನೀಡಿವೆ. ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ಹವಾಮಾನ ಅಸ್ಥಿರತೆ ಮುಂದುವರೆದಿದ್ದು ಮೂಲಸೌಕರ್ಯ ಬಲಪಡಿಸುವ ಅಗತ್ಯ ಮತ್ತೆ ಚರ್ಚೆಗೆ ಬಂದಿದೆ. ಇತಿಹಾಸ ಮತ್ತು ಸಮಾಜ. ಭಾರತ ಇಂದು ವಿಜಯ್ ದಿವಸ್ ಆಚರಿಸುತ್ತಿದ್ದು 1971ರ ಯುದ್ಧ ವಿಜಯ ಮತ್ತು ಬಾಂಗ್ಲಾದೇಶದ ರಚನೆಯನ್ನು ಗೌರವದಿಂದ ಸ್ಮರಿಸುತ್ತಿದೆ. ಕ್ರೀಡೆ ಮತ್ತು ಸಂಸ್ಕೃತಿ. ಐಪಿಎಲ್ 2026ರ ಹರಾಜು ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತಗಳನ್ನು ದಾಖಲಿಸಿದ್ದು ಜಾಗತಿಕ ಕ್ರೀಡಾ ವಲಯದ ಗಮನ ಸೆಳೆದಿದೆ. ಇವು ಇಂದಿನ ಪ್ರಮುಖ ಜಾಗತಿಕ ಸುದ್ದಿಗಳು. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು.